ನಮಸ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಬಟ್ಟೆ ಹೊಲಿಸ್ಲಿಕ್ಕೆ ಅಂತ ಹೇಳಿ ಈ ಸತಿನೂ ನಾನು ಸ್ಯಾರಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಸೀರೆಗಳನ್ನ ಬಂದು ನಾನು ಬೆಳಿಗ್ಗೆ ಹಾಕೊಳ್ಳಿಕ್ಕೆ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡಿರೋದು. ಇದು ಮೆಟೀರಿಯಲ್ ಬಂದು ಜಾರ್ಜೆಟ್ಟು, ಪ್ಲೈನ್ ಬ್ಲೌಸ್ ಬಂದಿತ್ತು. ಈ ರೀತಿ ಒಂದು ಡಿಸೈನ್ ಬಂದಿದೆ. ಮತ್ತೆ ಇದು ಬ್ಲ್ಯಾಕ್ ಕಲರ್ ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ. ಇದು ಬ್ಲ್ಯಾಕ್ ಅಲ್ಲ, ಡಾರ್ಕ್ ನೆವಿ ಬ್ಲೂ ಕಲರ್ ಅಲ್ಲಿ ಬಂದಿದೆ. ಸೀರೆ ಅಂತೂ ತುಂಬಾನೇ ಸಾಫ್ಟ್ ಆಗಿ ಇತ್ತು. ಇದು ಒಬ್ಬರಿಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೇಮ್ ಮೆಟೀರಿಯಲ್ಲೇ ಬಟ್ ಕಲರು ಮತ್ತೆ ಹಾಗೇನೆ ಡಿಸೈನ್ ನ ಚೇಂಜ್ ಮಾಡಿ ಇನ್ನೊಂದ್ ಸೀರೆನ ತಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಪ್ಲೈನ್ ಬ್ಲೌಸ್ ಬಂದಿತ್ತು. ಸೊ ನನ್ನ ಮೈಂಡ್ ಅಲ್ಲಿ ಏನಂತಂದ್ರೆ ಮಕ್ಕಳು ಬೆಳಿಗ್ಗೆ ಅಂದ್ರೆ ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಮಾಡಕ್ ಅವ್ರಿಗೆ ಕಂಫರ್ಟೇಬಲ್ ಆಗಿರ್ಬೇಕು. ಹಂಗಾಗಿ ನಾನು ಸಾಫ್ಟ್ ಆಗಿರುವಂತ ಬಟ್ಟೆನ ನೋಡಿ ಸೆಲೆಕ್ಟ್ ಮಾಡ್ಕೊಂಡೆ. ಮತ್ತೆ ಇಬ್ಬರಿಗೂ ಅಷ್ಟೇ ಸ್ಕರ್ಟ್ ಆ ತರ ಹೊಲಿಸ್ಬಿಟ್ಟು ಅದ್ರ ಮೇಲೆ ಟಾಪ್ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಬಿಕಾಸ್ ಫಸ್ಟ್ ಪ್ಲಾಜೋ ಪ್ಯಾಂಟ್ ಅಂತ ಹೇಳಿ ಅನ್ಕೊಂಡೆ, ಬಟ್ ಲಾಸ್ಟ್ ಟೈಮ್ ಎಲ್ಲ ತುಂಬಾ ಆ ಥರ ಪ್ಯಾಂಟ್ಸ್‌ನ ಸ್ಟಿಚ್ ಮಾಡ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಈ ಸತಿ ಸ್ಕರ್ಟ್ ಟೈಪಲ್ಲಿ ಸ್ಟಿಚ್ ಮಾಡ್ಸಿದ್ದೀನಿ. ಮತ್ತೆ ಇದು ಹನಿಗೆ, ಇದು ಪಾವ್ನಿಗೆ ಅಂತ ಹೇಳಿ ನಾನು ಯಾವತ್ತೂ ಸ್ಟಿಚ್ ಮಾಡ್ಸಲ್ಲ. ಮೆಷರ್‌ಮೆಂಟ್ ಇಬ್ಬರದು ಸೇಮ್ ಇರೋದ್ರಿಂದ ಸ್ಟಿಚ್ ಮಾಡಿಸ್ಬಿಡ್ತೀನಿ. ಅವರೇ ಡಿಸೈಡ್ ಮಾಡಿ ಹಾಕ್ಕೋತಾರೆ. ಇನ್ನು ಹಬ್ಬದ ದಿನ ಬೆಳಗ್ಗೆ ಅವರಿಬ್ರು ಈ ಬಟ್ಟೆನ ಹಾಕ್ಕೊಂಡಿದ್ರು. ನಮ್ಮ ಪಾವನಿ ಈ ಥರ ಸ್ಟೈಲ್ ಬೇರೆ ಮಾಡಿದ್ಲು ಅದನ್ನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಈ ಬಟ್ಟೆ ಹಾಕ್ಕೊಂಡು ಅವ್ರು ಎಷ್ಟು ಚೆನ್ನಾಗಿ ಅಡುಗೆ ಮನೇಲಾಗಿರ್ಬೋದು, ಮತ್ತೆ ದೇವ್ರ ಹತ್ರ ನನಗೆ ರೆಡಿ ಮಾಡ್ಕೊಡೋದಕ್ಕಾಗಿರ್ಬೋದು ಎಲ್ಲಾನು ಹೆಲ್ಪ್ ಮಾಡಿದ್ರು. ತುಂಬಾ ಕಂಫರ್ಟಬಲ್ ಆಗೂ ಇತ್ತು, ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗಾಗಿನೇ ನಾನು ಈ ತರ ಒಂದು ಮೆಟೀರಿಯಲ್ ಇರುವಂತ ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಯಾಕಂದ್ರೆ ಅವ್ರಿಗೆ ಈ ನೋಡಕ್ಕೂ ಚೆನ್ನಾಗಿರ್ಬೇಕು, ಮತ್ತೆ ಕೆಲಸ ಮಾಡಕ್ಕೂ ಕಂಫರ್ಟಬಲ್ ಆಗಿರ್ಬೇಕು. ಅವರು ದಿನ ಪೂರ್ತಿ ಕ್ಯಾರಿ ಮಾಡಿದ್ರು ಅವ್ರಿಗೆ ಇದು ಹಿಂಸೆ ಆಗ್ತಿದೆ ಅಂತ ಹೇಳಿ ಅನ್ನಿಸ್ಬಾರ್ದು ಅಂದ್ಬಿಟ್ಟು ನನಗೆ ಕ್ಲಿಪ್ಪಿಂಗ್ ತಗೊಳಕ್ಕೆ ಟೈಮೇ ಇರಲಿಲ್ಲ ಅವತ್ತು ಹಬ್ಬದ ದಿನ. ಎಲ್ಲ ಆದ್ಮೇಲೆ ತಗೊಂಡೆ. ನೀವು ಹನಿದು ಡ್ರೆಸ್‌ನ ನೋಡ್ಬೋದು ಎಣ್ಣೆ ಜಿಡ್ಡು ಹೆಂಗಾಗಿದೆ ಅಂತ ಹೇಳಿ. ಬಟ್ ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ಎಣ್ಣೆ ಜಿಡ್ಡಿದ್ರೂನು ಈ ತರ ಮೆಟೀರಿಯಲ್ ಸ್ಯಾರೀಸ್‌ನ ನಾವು ಆರಾಮಾಗಿ ಮಿಷಿನ್‌ಗೆ ಹಾಕ್ಬೋದು. ಆರಾಮಾಗಿ ಇದು ವಾಶ್ ಆಗತ್ತೆ. ಹಂಗಾಗಿನೇ ನಾನು ಈ ತರ ಒಂದು ಸ್ಯಾರೀಸ್‌ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇನ್ನು ಹನಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ಸು. ಇಬ್ಬರಿಗೂ ಸೇಮ್ ಒಂದೇ ತರ ಹೆಚ್ಚು ಕಮ್ಮಿ ಡಿಸೈನ್‌ನ ಸೆಲೆಕ್ಟ್ ಮಾಡಿದ್ದೆ. ಸ್ವಲ್ಪ ಡಿಫರೆನ್ಸ್ ಇದೆ, ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ. ಅಂದ್ರೆ ಮೇಲ್ಗಡೆ ಟಾಪ್ ಏನಿದೆ ಅದೊಂಚೂರು ಚೇಂಜ್ ಇದೆ ಅಷ್ಟೇನೆ. ಸೊ ನನ್ಗಂತೂ ಫಿಟ್ಟಿಂಗ್ ಎಲ್ಲ ತುಂಬಾನೇ ಇಷ್ಟ ಆಯ್ತು. ಇನ್ನು ನಿಮ್ಗೆ ಡ್ರೆಸ್ಸಸ್ ಯಾವ ತರ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.